ಎಲ್ಲಿಗೆ ಓಡ್ತಿದ್ದೀರಾ? ನನ್ ಮಾತ್ ಕೇಳಿ. ಈ ಮಕ್ಕಳು ಮನೆ ಒಳಗೆ ಹೋದ್ರಲ್ಲ, ಈಗೇನ್ ಮಾಡ್ಲಿ ನಾನು? ಮುಕ್ತಿ ಹೇಗ್ ಸಿಗತ್ತೆ ನಂಗೆ? ನನಗೆ ಶಾಪದ ಮುಕ್ತಿ ಸಿಗೋವರೆಗೂ ನಾನಿಲ್ಲಿಂದ ಹೋಗಲ್ಲ. ನಾನು ಗೋಕುಲದಲ್ಲೇ ಇರ್ತೀನಿ. ಬ್ರಜಮಂಡಲದ ಸಮ್ಮುಖದಲ್ಲಿ ಪರಾಜಿತರಾಗಿ ನನ್ನ ಮಾನ ತೆಗೆಯಬೇಡಿ. ಕಂಸ, ಕ್ರೋಧ ಬೇಡ. ಈ ಕ್ರೋಧ ಸಂಭಾಳಿಸಿಡಿ ಆ ಮಲ್ಲಯುದ್ಧಕ್ಕೆ. ಏಕೆಂದರೆ ಮಲ್ಲಯುದ್ಧದಲ್ಲಿ ನಿಮ್ಮಿಬ್ಬರಲ್ಲಿ ಒಬ್ಬರೇ ಉಳಿಯುವುದು. ನೀನು ಇಲ್ಲವೇ ಆ ನಿನ್ನ ವಿಶ್ವಾಸ ಪಾತ್ರ ಅಕ್ರೂರ. ಒಂದು ವೇಳೆ ನೀವಿಬ್ಬರು ಸಾಯದಿದ್ದರೆ ನಿನ್ನ ಪತ್ನಿ ಸಾಯುತ್ತಾಳೆ. ಕ್ಷಮಿಸಿ ಬಿಡು ಸೋದರಿ. ಪ್ರತಿ ಮನೆಯಿಂದ ಮಕ್ಕಳಿಂದ ಹಿಡಿದು ಮುದುಕರು ತನಕ, ಹೆಂಗುಸ್ರು ಗಂಡುಸ್ರು ಎಲ್ಲ ಬರ್ಬೇಕು. ಯಾರಾದ್ರೂ ಬರ್ಲಿಲ್ಲ ಅಂದ್ರೆ ನಾನವ್ರನ್ನ ಬೆಣ್ಣೆ ಹಾಕರಗಿಸ್ತೀನಿ. ಏನು ನಂದ, ನಿನ್ನ ಗೆಳೆಯನ ಸಾವಿನ ಆಟ ನೋಡೋದಕ್ಕೆ ಖಂಡಿತ ಬರ್ಬೇಕು. ಎಲ್ರೂ ನೆನ್ಪಿಟ್ಕೊಳ್ಳಿ, ಮುಂದೆ ಬರೋ ಚತುರ್ಥಿ ಭಗವಂತ ಕಂಸನಿಗೆ. ಏಕೆಂದರೆ ಮಲ್ಲಯುದ್ಧದಲ್ಲಿ ನಿಮ್ಮಿಬ್ಬರಲ್ಲಿ ಒಬ್ಬರೇ ಉಳಿಯುವುದು. ನೀನು ಇಲ್ಲವೇ ಆ ನಿನ್ನ ವಿಶ್ವಾಸ ಪಾತ್ರ ಅಕ್ರೂರ. ಮಗನ ಮೇಲಿರೋ ಅಪಾಯ ಮುಗಿಯೋಷ್ಟ್ರಲ್ಲಿ ಈಗ ಪತಿಯ ಜೀವನಕ್ಕೆ ಅಪಾಯ ಬಂದಿದೆ. ಅದು ಯಾರ ಶಾಪ ನಮ್ಮ ಪರಿವಾರಕ್ಕೆ ತಗಲಿದ್ಯೋ ಏನೋ. ಅತಿಗೆ, ನನಗನ್ಸುತ್ತೆ ಈ ಸಾರಿ ಅಪಾಯ ವಸುದೇವ ಮಹಾರಾಜರಿಗಲ್ಲ, ಆದ್ರೆ ಅಕ್ರೂರರ ಜೀವಕ್ಕಿದೆ ಅಂತ. ಅಕ್ರೂರರ ಜೀವಕ್ಕ? ಹೌದು, ಅಕ್ರೂರ ತಾನು ಜೀವಂತವಾಗಿರೋವರೆಗೂ ತಮ್ಮ ಮಹಾರಾಜರ ಮೇಲೆ ಶಸ್ತ್ರ ಬಳಸೋದಿಲ್ಲ. ಮತ್ತೆ ಈ ವಿಷಯ ಕಂಸಂಗೆ ಚೆನ್ನಾಗಿ ಗೊತ್ತಿದೆ. ಅವನು ಕೇವಲ ಮಿತ್ರ ವಸುದೇವನ್ ಕೈಯಿಂದ ಅಕ್ರೂರರ ಹತ್ಯೆ ಮಾಡ್ಸಕ್ ಹೊರಟಿದ್ದಾನೆ. ಅಯ್ಯೋ ದೇವ್ರೆ, ನಂದಗೋಪ, ಹಾಗಾದ್ರೆ ತುಂಬಾ ದೊಡ್ಡ ಅನರ್ಥ ಆಗೋಗುತ್ತೆ. ಯಾಕಂದ್ರೆ ಈ ಹತ್ಯೆ ಕೇವಲ ಅಕ್ರೂರರದ್ದಲ್ಲ, ಅವರ ವಿಶ್ವಾಸದ್ದು, ಅವರ ಪ್ರೀತಿಯದ್ದು, ಅವರ ತ್ಯಾಗದ್ದು. ಹೇ ಅಂಬಾ ಭವಾನಿ. ಮಹಾರಾಜ, ಮಹಾರಾಜ, ಮಹಾರಾಜ ಶಾಂತರಾಗಿ. ದೇವಕ್ಕೆ
ಆ ಪಾಪಿ ಕಂಸ ತನ್ನಂತೆಯೇ ನನ್ನನ್ನು ಅಧರ್ಮಿಯಾಗಿಸುತ್ತಿದ್ದಾನೆ. ನಾನೇನು ಮಾಡಲಿ ದೇವಕಿ, ಏನು ಮಾಡಲಿ? ವಿಶ್ವಾಸವಿಡಿ ಮಹಾರಾಜ, ಆ ದೇವರ ಮೇಲೆ ವಿಶ್ವಾಸವಿಡಿ. ಅವನೇ ನಮ್ಮನ್ನು ಈ ಸಂಕಟಕ್ಕೆ ನೂಕಿದ್ದು, ಈಗ ಅವನೇ ನಮ್ಮನ್ನು ಕಾಪಾಡುತ್ತಾನೆ. ಇಲ್ಲ ದೇವಕಿ, ಈಗ ಏನೇ ಮಾಡುವುದಿದ್ದರೂ ನಾನೇ ಮಾಡಬೇಕು. ಅಕ್ರೂರರ ರಕ್ಷಣೆಯನ್ನು ಮಾಡಲೇಬೇಕಾಗಿದೆ. ಬೇಕಾದರೆ ಅದಕ್ಕಾಗಿ ನನ್ನ ಪ್ರಾಣವನ್ನೇ ನೀಡುತ್ತೇನೆ. ಇದೇ ನನಗೂ ಬೇಕಾಗಿದ್ದು. ಮಾಹಿಷ್ಮತಿಯ ಸೇನಾಪತಿ ಸತ್ತೋದ ಅನ್ಸುತ್ತೆ. ಯಾಕ್ರೋ ನಿಲ್ಲಿಸ್ಬಿಟ್ರಿ? ಕಂಸ ನಿಮಗೆ ಮೂಳೆ ಎಸೆಯೋದಿಲ್ವಾ? ಭಗವಂತ ಕಂಸನಿಗೆ ಜಯ. ಘಟಾಸುರ ನೋಡ್ಕೋಕೆ ಒಂದೇ ದಾರಿ ಇರೋದು. ಗೋಕುಲದ ಎಲ್ಲಾ ಮಡಿಕೆಗಳನ್ನು ಸರಿಯಾಗಿ ನೋಡ್ತಾ ಬರ್ಬೇಕು. ಬನ್ನಿ ಗೆಳೆಯರೇ, ಘಟಾಸುರನ ಎಲ್ಲ ಕಡೆ ಹುಡ್ಕೋಣ. ಬನ್ನಿ. ಕೃಷ್ಣ, ನಾವಿಡೀ ಗೋಕುಲ ಹುಡ್ಕಿದ್ವಿ, ಆದ್ರೆ ಆ ರಾಕ್ಷಸ ಯಾವ ಮಡ್ಕೆಲೂ ಇಲ್ಲ. ಗೆಳೆಯರೇ, ನಾವು ಗೋಕುಲದ ಎಲ್ಲಾ ಮಡಿಕೆಲೂ ನೋಡೇ ಇಲ್ಲ. ಇನ್ನು ಕೆಲವು ಮಡಿಕೆಗಳು ಯಮುನೆ ದಂಡೆಗೆ ನೀರ್ ತರಕ್ ಹೋಗಿದ್ವು. ಎಲ್ರು ಅಲ್ಲಿ ನೋಡಿ. ಆದ್ರೆ ಕೃಷ್ಣ, ನಾವ್ಯಾಕೆ ಹಾಗೆಲ್ಲ ಮಾಡ್ತೀವಿ? ಯಾಕಂದ್ರೆ ನೀವು ಪದೇ ಪದೇ ಯಮುನೆ ಹತ್ರ ಹೋಗ್ಬೋದಂತ. ಮತ್ತೆ ಒಬ್ರಿಗೊಬ್ರಿಗೆ ಪದೇ ಪದೇ ಮಾತಾಡಕ್ ಅವಕಾಶ ಸಿಗುತ್ತೆ. ಕೃಷ್ಣ, ಖಂಡಿತವಾಗ್ಲೂ ನಿಂಗೆ ಭ್ರಮೆ ಆಗಿರ್ಬೇಕು. ಈ ಭ್ರಮೆನ ಈಗ್ಲೇ ದೂರ ಮಾಡೋಣ. ನೀವು ಮಡ್ಕೆನ ಕೆಳಗಡೆ ಇಡಿ, ಇಲ್ವೋ ನಾನ್ ಗೋಕುಲವಾಸಿಗಳ ಹತ್ರ ಹೇಳ್ತೀನಿ. ಗೋಪಿಕಿಯರು ತಮ್ಮ ಮಡ್ಕೆಲಿ ಅರ್ಧ ನೀರು ತುಂಬ್ತಾರೆ ಅಂತ. ಹೌದಾ? ನೀನೇ ನೋಡು. ಗೋಪಿಕಿಯರೇ, ಕೃಷ್ಣ ಬರ್ತಾ ಇರೋದು ನಿಮ್ಗೆ ಮೊದ್ಲೇ ಗೊತ್ತಿತ್ತು ಅನ್ಸುತ್ತೆ. ಅದಕ್ಕೆ ನೀವಿವತ್ತು ಮಡಿಕೆ ತುಂಬಾ ನೀರು ತಂದಿದ್ದೀರಾ. ಸರಿ, ಹಾಗಾದ್ರೆ ನೀವೆಲ್ರೂ ಹೋಗಿ ಈಗ. ಬನ್ನಿ ಗೆಳೆಯರೇ. ಇದೇನಾಗ್ತಿದೆ? ಮೊದಲು ಈ ಹುಡುಗರು ನನ್ನನ್ನ ಕೇವಟಿನಿಂದ ಘಟಾಸುರ ಅಂದ್ರು. ಈಗ ಇವರು ನನ್ನ ಕಥೆನೇ ಮುಗಿಸ್ಬೇಕು ಅಂತಿದಾರಲ್ಲ. ಹಾಗೇನಾದ್ರೂ ಆದ್ರೆ ಯಾವ ಕಾಲಕ್ಕೂ ನನಗೆ ಮುಕ್ತಿ ಸಿಗೋಕೆ ಸಾಧ್ಯನೇ ಇಲ್ಲ. ಪ್ರಭು, ಈಗ ನೀವು ಬಯಸಿದರೆ ಕೇವಟನಿಗೆ ಕ್ಷಣ ಮಾತ್ರದಲ್ಲಿ ಅವನ ಶಾಪದಿಂದ ಮುಕ್ತಿ ನೀಡಬಹುದು. ದೇವಿ, ತನ್ನ ಯುಗಗಳ ಯಾತ್ರೆಯಲ್ಲಿ ಕೇವಟನು ತನ್ನ ಭಕ್ತಿಯನ್ನು ಮರೆತಿದ್ದಾನೆ. ಅವನ ಧ್ಯಾನ ನನ್ನ ಕಡೆಗಲ್ಲ, ಬದಲಾಗಿ ತನ್ನ ಮುಕ್ತಿಯಲ್ಲಿದೆ. ಅದಕ್ಕಾಗಿ ಇಂದು ಅವನು ನನ್ನನ್ನು ಗುರುತಿಸುತ್ತಿಲ್ಲ. ಈಗ ಕೇವಟನು ತನ್ನ ಮುಕ್ತಿಯನ್ನು ಮರೆತು ನನ್ನನ್ನೇ ತನ್ನ ಧ್ಯಾನವಾಗಿಸಿದರೆ ಅದೇ ಕ್ಷಣ ಅವನಿಗೆ ಮುಕ್ತಿ ದೊರೆಯಲಿದೆ. ದೇವಿ, ಗೋಗಳ ರಾಜತೆ ಶ್ರೀ ಕೃಷ್ಣನು ಸೇರಿ
ಕಾಡಿಗೋಪಿಯರ ಹಗಲು ಇರುಳು ನಂದನ ಸುಕುಮಾರ. ಕಾಡಿಗೋಪಿಯರ ಹಗಲು ಇರುಳು ನಂದನ ಸುಕುಮಾರ. ಈ ಶ್ಯಾಮ ನೊಡೆದ ಮಡಕೆ ಮಡಕೆ ಶ್ಯಾಮ ನೊಡೆದ ಮಡಕೆ. ಗೊಲ್ಲಬಾಲರ ಬಿಡದೆ ಸನಿಹಕ್ಕೆ ತಾನೇ ಒಡೆದ ಮಡಕೆ. ಗೊಲ್ಲಬಾಲರ ಬಿಡದೆ ಸನಿಹಕ್ಕೆ ತಾನೇ ಒಡೆದ ಮಡಕೆ. ಈ ಶ್ಯಾಮ ನೊಡೆದ ಮಡಕೆ ಮಡಕೆ ಶ್ಯಾಮ ನೊಡೆದ ಮಡಕೆ. ಈ ಶ್ಯಾಮ ನೊಡೆದ ಮಡಕೆ ಮಡಕೆ ಶ್ಯಾಮ ನೊಡೆದ ಮಡಕೆ. ಹೋಗಿ ಕೋಪದಲ್ಲಿರೋ ರಾಧೆಗೆ ಸಮಾಧಾನ ಮಾಡಿ ಅವಳಿಗೆ ಸಿಹಿ ತಿನ್ಸಿ. ಹೋಗಿ ಎಲ್ಲ ಹೋಗಿ. ರಾಧೆ ಅತ್ತೆ ಈ ಸಿಹಿ ಕೊಟ್ರು. ಕೃಷ್ಣನ್ ಮೇಲ್ ಕೋಪನ ರಾಧೆ? ನೀನ್ ನೋಡ್ಲಿಲ್ವಾ? ಆ ಮೋಸ್ಕರ ಕೃಷ್ಣ ನಮಗ್ ಉತ್ತರ ಕೊಡ್ದೆ ಅದೆಲ್ಲೋದ್ನೋ ಗೊತ್ತಿಲ್ಲ. ರಾಧೆ ನನ್ಗಂತೂ ಕೃಷ್ಣನಲ್ಲಿ ಯಾವ ಕೆಟ್ಟ ಗುಣನೂ ಕಾಣ್ಲಿಲ್ಲ. ಮತ್ತ ಅವನು ನನ್ಗೆ ಒಳ್ಳೆಯವನಾಗಿ ಮುದ್ದಾಗಿ ಕಾಣಿಸ್ದ. ಅಯ್ಯೋ ಲಲಿತಾ, ನಿನ್ಗೆ ಕೃಷ್ಣನ್ ಬಗ್ಗೆ ಏನು ಗೊತ್ತೇ ಇಲ್ಲ. ಅದು ನಂಗ್ ಮಾತ್ರ ಗೊತ್ತು. ನಾನು ರಾಧೆ. ನಾನಂತೂ ನಮ್ಮಪ್ಪನ 1,00,000 ಹಸುಗಳನ್ನ ಸರಿ ಮಾಡಿದ್ದೀನಿ. ಮತ್ತೆ ಕೃಷ್ಣ ಯಾವ ಲೆಕ್ಕ? ಆದ್ರೂ ನಾನು ಅವನ ಮೇಲೆ ಒಂದು ಕಣ್ಣಿಡ್ಬೇಕು. ತಗೋ ಗೋಪಿಕೆ, ನೀನು ತಿನ್ನು. ನಾನಿಲ್ಲಿ ಜೋಳ ತಿನ್ನೋಕ್ ಬಂದಿಲ್ಲ, ನಿಂಗೇನೋ ಹೇಳ್ಬೇಕು ಅಂತ ಬಂದೆ. ನಂಗೆ ಗೊತ್ತಾಗೋಗಿದೆ ಈ ಮಡಕೆಗಳನ್ನೆಲ್ಲ ಯಾರು ಹೊಡೆದಾಕಿದ್ದು ಅಂತ. ಈಗ ಇಲ್ಲಿಂದ ಹೋಗ್ತೀನಿ. ನಿಜ ಏನು ಅಂತ ಎಲ್ರಿಗೂ ಹೇಳ್ತೀನಿ. ನಂದಮ್ಮವ, ಯಶೋದೆ ಅತ್ತೆ, ಇಲ್ಲಿ ಬನ್ನಿ. ನಂಗೆ ಗೊತ್ತಾಗೋಗಿದೆ ಈ ಮಡಕೆಗಳನ್ನೆಲ್ಲ ಯಾರು ಹೊಡೆದಿದ್ದು ಅಂತ. ಕೃಷ್ಣ, ಎಲ್ಲಾ ಮಡ್ಕೆನು ನಾವ್ ಹೊಡೆದ್ವಿ. ಈಗ ನಾವೇನ್ ಮಾಡೋದು? ಮಡ್ಕೆ ಹೊಡೆದಿದ್ದು ನಾವೇ ಅಂತ ಗೊತ್ತಾಗ್ಬಿಟ್ರೆ ಈ ಗೋಕುಲ ಜನ ನಮ್ನ ಜೋಳ ಹುರ್ದಂಗ್ ಹುರ್ದ್ ಬಿಡ್ತಾರ. ಕೃಷ್ಣ, ಯಾರದು ರಾಧೆ ಪುಟ್ಟಿ? ಹಾ ರಾಧೆ ಪುಟ್ಟಿ, ಹೇಳು, ಯಾರೀ ಮಡಕೆಗಳನ್ನ ಒಡೆದವರು? ಮಡಕಾಸುರನ? ನೀನಿದೇನ್ ಹೇಳ್ತಿದ್ಯಾ ರಾಧೆ? ಮಾವ, ಇದನ್ನ ನಾನಲ್ಲ, ಕೃಷ್ಣ ಮತ್ತೆ ಅವನ್ ಗೆಳೆಯರು ಹೇಳಿದ್ದು. ಗೋಕುಲಕ್ಕೆ ಘಟಾಸುರ ಬಂದಿದ್ದಾನೆ ಅಂತ. ಕೃಷ್ಣ ಕೃಷ್ಣ, ರಾಧೆ ಪುಟ್ಟಿ ಏನ್ ಹೇಳ್ತಿದ್ದಾಳೆ? ಯಾವ ಮಡಕಾಸುರನ್ ಬಗ್ಗೆ ಹೇಳ್ತಿದ್ದಾಳೆ? ಅಪ್ಪ, ರಾಧೆ ಏನಾದ್ರೂ ಹೇಳ್ತಿದ್ರೆ ಅದನ್ನ ರಾಧೆನೇ ಹೇಳ್ಬೇಕಲ್ವಾ? ಘಟಾಸುರ ಯಾರು ಅಂತ. ಅಯ್ಯೋ, ನನ್ಗೆ ಆ ಘಟಾಸುರನು ಗೊತ್ತಿಲ್ಲಪ್ಪ. ಸುಳ್ಳು ಮಾವ, ಕೃಷ್ಣ ಸುಳ್ಳು ಹೇಳ್ತಿದ್ದಾನೆ. ಘಟಾಸುರ ಯಾರು ಅಂತ ಅವನಿಗೆ ಗೊತ್ತು. ಈ ಗೋಪಿಗೆ ಸುಳ್ಳು ಹೇಳ್ತಿದ್ದಾಳೆ. ನಾನು ಯಾವ ಘಟಾಸುರನ್ನು ನೋಡಿಲ್ಲ. ಇವಳು ಸುಳ್ಳು ಹೇಳ್ತಿದ್ದಾಳೆ. ನೋಡಿಲ್ಲ ಅಂದ್ಮೇಲೆ ಯಾರ ನೋಡ್ಕೋಕ್ ಹೋಗಿದ್ದೆ ಕೃಷ್ಣ? ಘಟಾಸುರನ್ನ. ಇಲ್ಲ ಇಲ್ಲ, ಜೋಳ ಹುಡ್ಕಕ್ಕೆ. ಆದ್ಮೇಲೆ ದೀಪಾವಳಿ. ನಾವು ಮಡಕೆ ಹೊಡೆದಿದ್ದಕ್ಕೆ ದುಃಖ ಅಲ್ಲ, ಖುಷಿ ಪಡಬೇಕು. ನನಗನ್ಸುತ್ತೆ ನಾವು ನಮ್ಮ ಮನೆಗಳಿಗೆ ಹೊಸ ಪಾತ್ರೆ ಪಗಡೆ ತರಬೇಕು ಅಂತ ದೇವರೇ ಬಯಸ್ತಿದ್ದಾನೆ. ಹೌದು ಗೆಳೆಯ, ಇಷ್ಟೊಂದು ಕಡಿಮೆ ಸಮಯದಲ್ಲಿ ಅಷ್ಟೊಂದು ರಾಶಿ ಮಡಕೆ ಎಲ್ಲಿಂದ ಬರುತ್ತೆ? ಗೆಳೆಯ, ಆ ವಿಷಯದ ಬಗ್ಗೆ ನೀನು ಖಂಡಿತ ಚಿಂತೆ ಮಾಡಬೇಡ. ನಾನು ಈಗಲೇ ಬರ್ಸಾನಕ್ಕೆ ಹೋಗಿ ಇಡೀ ಗೋಕುಲಕ್ಕಾಗಿ ಹೊಸ ಪಾತ್ರೆಗಳ ವ್ಯವಸ್ಥೆ ಮಾಡ್ತೀನಿ. ವೃಷಭಾನಣ್ಣ, ಪೂರ್ತಿ ತಯಾರಿ ಮಾಡ್ಕೊಂಡು ಬಂದ್ಬಿಡಿ. ಸ್ವಲ್ಪ ದಿನ ನಮ್ಮನೇಲೆ ಕಳಿಬಹುದು. ಈ ಬಾರಿ ದೀಪಾವಳಿನ ಬರ್ಸಾನ ಮತ್ತೆ ಗೋಕುಲ ಒಟ್ಟಿಗೆ ಆಚರಿಸುತ್ತೆ. ನಾವು ಬರ್ಸಾನಕ್ಕೆ ಹೋಗಿ ಬರ್ತೀವಿ. ಅಲ್ಲಿವರೆಗೂ ನೀನು ಯಾರಿಗೂ ತೊಂದರೆ ಕೊಡಬಾರ್ದು.